ಫ್ರೆಂಡ್ಸ್, ಈ ಥರ ಇರೋ ಫೋಟೋನ ಈ ಥರ ಇಮೇಜ್ ಅಥವಾ ಡಾಕ್ಯುಮೆಂಟ್ ಅಥವಾ PDF ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾ? ಈ ಥರ ಇರೋ ಹಾರ್ಡ್ ಕಾಪಿನ ಈ ಥರ ಇಮೇಜ್ ಅಥವಾ ಡಾಕ್ಯುಮೆಂಟ್ PDF ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾ? ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿ ಫ್ಲಾಟ್ ಅಂತೇಳಿ ಅಪ್ಲಿಕೇಶನ್ ನೀವು ಸೈಡ್ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ವಿ ಫ್ಲಾಟ್ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಕೆಲವೊಂದು ಪರ್ಮಿಷನ್ ಕೇಳುತ್ತೆ, ಅಲ್ಲಿ ವೈಲ್ ಯೂಸಿಂಗ್ ದಿ ಆ್ಯಪ್ ಅಂತ ಕೊಡ್ತೀನಿ. ಅದಾದಮೇಲೆ ನೋಟಿಫಿಕೇಶನ್ ಅಲೋ ಕೊಡ್ತೀನಿ. ಓಕೆ, ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಅಕ್ಸೆಪ್ಟ್ ಅಂತ ಬಿಗಿನ್ ಅಂತ ಕೊಡಬೇಕು. ಅಕ್ಸೆಪ್ಟ್ ಆ್ಯಂಡ್ ಬಿಗಿನ್ ಅಂತ ಇರುತ್ತಲ್ಲ ಅದನ್ನು ಕೊಡಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವ ಥರ ಮಾಡ್ಕೋಬೋದು. ಟಿಪ್ಸ್ ಟ್ರಿಕ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತೈತೆ. ಅಲ್ಲಿ ಸ್ಕ್ರೋಲ್ ಮಾಡ್ಕೊಳ್ಳಿ, ಅಲ್ಲಿ ನೀವು ಬೇಕಂದರೆ ಅಲ್ಲಿ ನೋಡ್ಕೋಬೋದು. ಓಕೆ, ಆಮೇಲೆ ನೆಕ್ಸ್ಟ್ ಕೊಡಿ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಕೊಡಿ, ಮತ್ತೆ ನೆಕ್ಸ್ಟ್ ಕೊಡಿ. ಓಕೆ, ನೋಡ್ತಾ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅದು ಕರೆಕ್ಟಾಗಿ ಸ್ಕ್ವೇರ್ ಬರ್ತಾ ಇತ್ತು. ಅಲ್ಲಿ ನಾನು ಇಲ್ಲಿ ಇದ್ರ ಮೇಲೆ ನಾನು ಒಂದು ಹಾರ್ಡ್ ಕಾಪಿನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಕರೆಕ್ಟಾಗಿ ಈ ಥರ ಇಟ್ಬಿಟ್ಟು ನಾವು ಫೋಟೋ ಯಾವ ಥರ ಕ್ಲಿಕ್ ಮಾಡ್ತೀವಿ ಅದೇ ಥರನ ಇವಾಗ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೋಡ್ಬೋದು. ಅಲ್ಲಿ ಕೇವಲ ನಿಮಗೆ ಒಂದೇ ಸೆಕೆಂಡಿನಲ್ಲಿ ಆ ಒಂದು ಫೋಟೋ ಡಾಕ್ಯುಮೆಂಟ್ ಆಗುತ್ತೆ. ನಾನು ಇವಾಗ ಅದನ್ನು ಓಪನ್ ಕೊಟ್ಟು ನೋಡ್ತೀನಿ. ಅಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಡಾಕ್ಯುಮೆಂಟ್ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇದನ್ನು ನೀವು PDF ಆದರೂ ಕನ್ವರ್ಟ್ ಮಾಡ್ಕೋಬೋದು, ಅಥವಾ ನಿಮ್ಮ ಫೋಟೋ ಅಂದರೆ JPG-ಗಾದರೂ ಸೇವ್ ಮಾಡ್ಕೋಬೋದು. ಅದು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ತೋರಿಸ್ತೀನಿ. ಇಲ್ಲಿ ಶೇರ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅಲ್ಲಿ ನೋಡ್ತಾ ಇರ್ಬೋದು ಸೇವ್ ಟು ಗ್ಯಾಲರಿ ಅಂತ ಕೊಟ್ಟರೆ ಆ ಮೊಬೈಲ್ಗೆ ಡೈರೆಕ್ಟು ಫೋಟೋ ಆಗಿ ಸೇವ್ ಆಗುತ್ತೆ. ಅಲ್ಲಿ PDF ಅಂತ ಇದೆಯಲ್ಲ, PDF-ನ ಕ್ಲಿಕ್ ಇದು ನೀವು PDF-ನ ಟಚ್ ಕೊಟ್ಟು ಅದ್ರ ಮೇಲೆ ಒಂದು PDF ಡಾಕ್ಯುಮೆಂಟ್ ನೇಮ್ ಕೊಟ್ಟರೆ ಆ ಒಂದು PDF ಸೇವ್ ಆಗುತ್ತೆ. ಅದ್ರ ಮೇಲೆ ಟೆಕ್ಸ್ಟ್ ಅಂತ ಇದೆಯಲ್ಲ, ಅದರಲ್ಲಿ ಏನು ನಾವು ಸ್ಕ್ಯಾನ್ ಮಾಡಿದೀವೋ ಅದನ್ನ ಟೆಕ್ಸ್ಟ್ನ ನೀವು ಕಾಪಿ ಮಾಡಿಕೊಂಡು ಬೇರೆ ಕಡೆನೇ ಟೈಪ್ ಮಾಡ್ಕೊಳ್ಳೋ ಬದಲು ಅದನ್ನ ಕಾಪಿ ಮಾಡಿಕೊಂಡು ಆಗ ಟೆಕ್ಸ್ಟ್ನ ಬೇರೆ ಕಡೆ ಯೂಸ್ ಮಾಡ್ಕೋಬೋದು. ಇಷ್ಟು ಆಪ್ಷನ್ನು ಇದರಲ್ಲಿದೆ. ಓಕೆ, ಇನ್ನೊಂದು ಇವಾಗ ಹಾರ್ಡ್ ಕಾಪಿ ಕೈಯಲ್ಲಿತ್ತು, ಅದನ್ನು ಯಾವ ಥರ ಡಾಕ್ಯುಮೆಂಟ್ ಮಾಡೋದು PDF ಮಾಡೋದು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಟ್ಟೆ. ನಿಮ್ಮ ಮೊಬೈಲಲ್ಲಿ ಆಲ್ರೆಡಿ ಫೋಟೋ ಮಾತ್ರ ಇರುತ್ತೆ, ಆ ಹಾರ್ಡ್ ಕಾಪಿ ಒರಿಜಿನಲ್ ಇರಲ್ಲ. ಅದನ್ನು ನಾವು PDF ಡಾಕ್ಯುಮೆಂಟ್ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ತಿಳಿಸ್ಕೊಡ್ತೀನಿ. ಅಲ್ಲಿ ಇಂಪಾರ್ಟೆಂಟ್ ಅಂತ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಇಮೇಜಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಅಲ್ಲಿ ನೋಡ್ತಾ ಇರ್ಬೋದು ಯೂಸ್ ಎ ಲಾಂಗ್ ಪ್ರೆಸ್ ಟು ಸೆಲೆಕ್ಟ್ ಮಲ್ಟಿಪಲ್ ಫೈಲ್ಸ್ ವೆನ್ ಇಂಪಾರ್ಟಿಂಗ್. ಅದನ್ನ ನಿಮ್ಗೆ ಏನು ಮಲ್ಟಿಪಲ್ ಇದ್ದರೆ ಅಂದರೆ ಒಂದು 10-15 ಏನಾದ್ರು ಫೋಟೋಗಳಿದ್ರೆ ಅದನ್ನು ಒಂದೇ ಸಲ ಒಂದೇ PDF ಅಲ್ಲಿ ಬರಬೇಕಂದ್ರೆ ಅದನ್ನ ಮಾಡ್ಕೋಬೋದು. ನಾನು ಇವಾಗ ಒಂದು ಡಾಕ್ಯುಮೆಂಟ್ ತೋರಿಸ್ತಾ ಇರೋದಲ್ವ, ನಾನು ಇಲ್ಲಿ ಇಂಟು ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನಾನು ಆ ಒಂದು ಫೋಟೋ ಇದೆಯಲ್ಲ ಆ ಡಾಕ್ಯುಮೆಂಟ್ನ ಟಚ್ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಡನ್ ಅಂತ ಕೊಡ್ತೀನಿ. ಓಕೆ, ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಆಟೋ ಕ್ರಾಪ್ ಅಂತ ಇರುತ್ತೆ. ಆಟೋ ಕ್ರಾಪ್ನಲ್ಲಿ ಟಚ್ ಕೊಟ್ಟು ಇಲ್ಲಿ ಅದಾದಮೇಲೆ ರಿಮೂವ್ ಫಿಂಗರ್ಸ್ ಮತ್ತು ಎನ್ಹೆನ್ಸ್ ಕಲರ್ಸ್ ಅದನ್ನೆಲ್ಲ ಕೊಟ್ಬಿಟ್ಟು ಇಲ್ಲಿ ಡನ್ ಅಂತ ಕೊಡ್ತೀನಿ. ಅದ್ರ ಮೇಲೆ ಟಚ್ ಕೊಡಿ. ರೈಟ್ಸ್ ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ, ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಅಲ್ಲಿ ನೇಮ್ ಕೊಡಿ. ಸುಮ್ಮನೆ ಪ್ರಕಾಶ್ ಅಂತ ನಾನು ಈಗ ಹೆಸರು ಕೊಡ್ತೀನಿ. ಓಕೆ, ಕೊಟ್ಟು ಅಲ್ಲಿ ಆ್ಯಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಮತ್ತು ಪ್ರಕಾಶ್ ಅಂತ ಫೋಲ್ಡರ್ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಟ್ಟು ಸೇವ್ ಟು ದಿ ಸೆಲೆಕ್ಟೆಡ್ ಫೋಲ್ಡರ್ ಅಂತ ಕೊಡಿ. ಆ ಒಂದು ಏನು ಫೋಟೋ ಇರುತ್ತೋ ಅದು ಡಾಕ್ಯುಮೆಂಟ್ ಆಗಿಬಿಟ್ಟು ಆ ಒಂದು ಫೋಲ್ಡರ್ಗೆ ಸೇವ್ ಆಗಿರುತ್ತೆ. ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ. ಆ ಒಂದು ಫೋಟೋ ಮೇಲೆ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಟಚ್ ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಫೋಟೋ ಇರೋದನ್ನ ಡಾಕ್ಯುಮೆಂಟ್ ಯಾವ ಥರ ಕನ್ವರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಇದೇ ಥರ ನೀವು ಮಾಡ್ಕೋಬೋದು. ಇದು ಮಾಹಿತಿ ತುಂಬ ಯೂಸ್ಫುಲ್ ಆಗುತ್ತೆ. ಇದು ನಾವು ಒಂದಲ್ಲ ಒಂದಿನ ಇದು ಯೂಸ್ಫುಲ್ ಆಗುತ್ತೆ. ಈ ಒಂದು ವಿ ಫ್ಲಾಟ್ ಅಪ್ಲಿಕೇಶನಿಂದ ಈ ಥರ ಮಾಡ್ಕೋಬೋದು. ಅವ್ರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.